KTM ಗಾಡಿ ಓಡಿಸೋನ್ಗೆ ಗುಂಡಿಗೆ ಗಟ್ಟಿಯಾಗಿದ್ರೆ ಸಾಲದು, ಬೀಜನೂ ಕೂಡ ಗಟ್ಟಿಯಾಗಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಒಂದು 4,000 RPM ವರೆಗೂ ಡೆಡ್ ಅನ್ಸ್ಬಿಡುತ್ತೆ ಗಾಡಿ. ತುಂಬಾ ಜನ ಹೇಳ್ಬೋದು NS ಗಾಡಿಗೆ ಹಾಕಿರೋದು ಅಂತ. ತುಂಬಾ ಜನಕ್ಕೆ ಇಷ್ಟ ಆಯ್ತು, ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಕೂಡ. ಯಾರ್ಯಾರು NS ಗಾಡಿನೇ ದೊಡ್ಡ ಗಂಡಸು ಅಂತ ಅನ್ಕೊಂಡಿದೀರಾ, ಒಂದು ಸಲ ನೀವು ಈ ಗಾಡಿನ ಓಡಿಸ್ ನೋಡಿ ಗೊತ್ತಾಗುತ್ತೆ ಯಾರು ನಿಜವಾದ ಗಂಡಸು ಅಂತ. ಇಷ್ಟೊಂದು ನೇಕೆಡ್ ಆಗಿ ಯಾವ ಗಾಡಿನೂ ಕೂಡ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಅವಾಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಗಳು ನಾ ಈ KTM ಗಾಡಿಗಳು ತಗೋತೀನಿ ಯಾವುದೇ ಕಾರಣಕ್ಕೂ ಕೊಡಿಸ್ತಾ ಇರ್ಲಿಲ್ಲ. ನಮ್ಮ ದೇಶ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ KTM ಗಾಡಿಗಳು ಅಂದ್ರೆ ಫುಲ್ ಪವರ್ಫುಲ್ ಗಾಡಿಗಳು, ಗಾಡಿನ ಕಂಟ್ರೋಲ್ ಮಾಡೋದಕ್ಕೆ ಬರ್ದೇನೆ ಸಾಯ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಗಾಡಿನೇ ಪವರ್ಫುಲ್ ಗಾಡಿ, ತಗೊಂಡೆಲ್ಲಾರು ಪಕ್ಕ ಹಾಕೊಂಡ್ಬಿಡಿದೆ ನೀವು ನನ್ನ ಮಗ ಅಂದ್ಬಿಟ್ಟು ಯಾರೋ ಕೊಡ್ಸೋದಕ್ಕೆ ಹೋಗ್ತಾ ಇರಲಿಲ್ಲ. ಅದೇ ರಾಯಲ್ ಎನ್ಫೀಲ್ಡ್ ತಗೋತೀನಿ ಅಂತ ಏನಾರು ನೀವು ಹೋಗಿ ನಿಮ್ಮ ಮನೆಯವ್ರ ಹತ್ರ ನೀವು ಕೇಳಿದ್ರೆ ಕಣ್ಣು ಮುಚ್ಕೊಂಡು ಕೊಡಿಸ್ತಾ ಇದ್ರು. ಯಾಕಂದ್ರೆ ಆ ಗಾಡಿ ತುಂಬಾ ಫಾಸ್ಟ್ ಆಗಿ ಹೋಗೋದಿಲ್ಲ, ಗಾಡಿನೇ ಯಮ ಭಾರ ಇದೆ ಅದು ಅಂದ್ಬಿಟ್ಟು. KTM ಬಂದ್ಮೇಲೆ NS ಗಾಡಿ ಬಂದಿದ್ದು. ಇನ್ನ ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ಚಿಕ್ಕಗಳು ಆಟ ಆಡೋ ಆಟ ಸಂಬಂಧ ಇದೆ. ಇನ್ನ ಸ್ಟೆಬಿಲಿಟಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಅಂತ ಅನ್ಕೊಂಡ್ಬಿಡಿ, ಮಚ್ ಕೂತಂಗ್ ಕೂತೈತೆ ಗಾಡಿ ಮಾತ್ರ. ಇಲ್ಲಿ ಯಾವುದೇ ಗಾಡಿನ ಕೂಡ ಸೇಲ್ ಮಾಡೋದಕ್ಕೆ ಬಂದಿಲ್ಲ, ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾ ಹೇಳೋದಕ್ಕೆ ಬಂದಿದ್ದೀನಿ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ, ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಯ ಯಾರಾದ್ರೂ ತಪ್ಪು ಮಾಡಿಕೊಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟ್ನೇ ಕಣಿಲ್ಲ ಕಣ. ನಮ್ಮ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದಾಗಿರ್ಲಿ ಅಂತವ್ರು ನಾವಾಗಿರ್ಬೇಕು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದ್ದೆ KTM Duke 200 ಗಾಯ್ಸ್, ಸೆಕೆಂಡ್ ಜನರೇಷನ್ 200 ಇದು. ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಪಿನ್ ಹೇಳ್ತಾ ಹೋಗ್ತೀನಿ. ನಾ ಮೊದಲು ಸ್ಟಾರ್ಟ್ ಮಾಡೋಣ. ನಾ ಗಾಡಿ ಫ್ರಂಟಿಂದ ನೋಡೋದಾದ್ರೆ ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾನೆ, ಮತ್ತೆ LED ಹೆಡ್ ಲ್ಯಾಂಪ್ ಅಂತೂ ಕೊಟ್ಟೇ ಇಲ್ಲ. ಮೊದಲೇ ಸೆಕೆಂಡ್ ಜನರೇಷನ್ ಗಾಡಿ ಅಲ್ವಾ, ನಿಮಗೆ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ, LED ಇಂಡಿಕೇಟರ್ಸ್ ಕೊಡ್ತಾ ಇದ್ದಾರೆ. ಇನ್ನು ರೇರ್ ನೋಡೋದಾದ್ರೆ ನಿಮಗೆ LED ಟೈಲ್ ಲ್ಯಾಂಪ್ಸ್ ಕೊಡ್ತಾ ಇದ್ದಾನೆ, ಮತ್ತೆ LED ಇಂಡಿಕೇಟರ್ನ ಕೊಡ್ತಾ ಇದ್ದಾನೆ. ಸೇಮ್ ಅದೇ ಡಿಸೈನ್ ಇರೋದು ಸೆಕೆಂಡ್ ಜನರೇಷನ್ ಅಲ್ಲಿ. ಮತ್ತೆ ಈಗ ಥರ್ಡ್ ಜನರೇಷನ್ 200 ಅಲ್ಲಿ ಕೂಡ ಸೇಮ್ ಡಿಸೈನ್ ಇರೋದು ಅಲ್ಲಿ ಹೇಳ್ಬೇಕಂದ್ರೆ. ಬಟ್ ಸ್ಪೀಡೋಮೀಟರ್ ಚೇಂಜ್ ಮಾಡಿದ್ದಾನೆ, LCD ಮತ್ತೆ TFT ಕೂಡ ಕೊಟ್ಬಿಟ್ಟಿದ್ದಾನೆ ಆ ಗಾಡಿಗೆ. ಇನ್ನು ಗಾಡಿ ಟೈರ್ ಹೇಳೋದಾದ್ರೆ ನಿಮಗೆ 110/70 17 ಇಂಚ್ ವೀಲ್ ಸಿಗ್ತಾ ಇದೆ ಫ್ರಂಟ್ ಟ್ಯೂಬ್ಲೆಸ್. ಇನ್ನು ರೇರ್ ಟೈರ್ ನೋಡೋದಾದ್ರೆ ನಿಮಗೆ 150/60 17 ಇಂಚ್ ವೀಲ್ ಸಿಗ್ತಾ ಇದೆ, ಇದು ಕೂಡ ಟ್ಯೂಬ್ಲೆಸ್. ಎರಡು ಕೂಡ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ನೀವು ವೀಲ್ಸ್ ಅಲ್ಲಿ ನೋಡಬಹುದು ತುಂಬಾ ವೇಟ್ ನ ಕಟ್ ಆಫ್ ಮಾಡಿದ್ದಾರೆ, ಒಳಗಡೆ ಆರಾಮಾಗಿ ಬಿಟ್ಟು ಹೋಗ್ತಾ ಇದೆ. ನಂದು ಫ್ರಂಟ್ ವೀಲ್ ಅಲ್ಲೂ ಅಷ್ಟೇನೆ ವೇಟ್ ನ ತುಂಬಾ ಕಟ್ ಆಫ್ ಮಾಡಿದ್ದಾರೆ, ಇದರಿಂದ ನಿಮ್ಗೆ ಇನರ್ಷಿಯಾ ಜಾಸ್ತಿ ಆಗುತ್ತೆ, ಪಿಕಪ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಸ್ಟೆಬಿಲಿಟಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಅಂತ ಅನ್ಕೊಂಡ್ಬಿಡಿ, ಮಚ್ ಕೂತಂಗ್ ಕೂತೈತೆ ಗಾಡಿ ಮಾತ್ರ. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫ್ರಂಟ್ ಮುಂದೆ WP ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇವರು ಆಗ್ಲೇನೆ WP ಕೊಡ್ತಾ ಇದ್ರು, ಈಗಲೂ ಕೂಡ WP ಕೊಡೋದು. ರೇರ್ ನೋಡೋದಾದ್ರೆ ರೇರು ಕೂಡ ಮೋನೋ ಶಾಕ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾನೆ. ಹಿಂದ್ಗಡೆ 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಬೋದು, ಪ್ರಿಲೋಡ್ ಅಡ್ಜಸ್ಟ್ ಮಾಡ್ಬೋದು ಈ ಗಾಡಿಲಿ. ಇನ್ನು ಸಸ್ಪೆನ್ಷನ್ ಬಗ್ಗೆ ಅಂತೂ ಕೇಳಂಗಿಲ್ಲ ಅಂತ ಅನ್ಕೊಳ್ಳಿ, ಯಾವ ಲೆವೆಲ್ ಸ್ಟಿಫ್ ಇದೆ ಅಂದ್ರೆ ಯಾವ್ದಾರು ಹಳ್ಳ ಪಳ್ಳ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಸಾಮಾನು. ಇನ್ನು ಗಾಡಿ ಬ್ರೇಕ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫ್ರಂಟ್ 300mm ಬ್ರೇಕ್ ನ ಕೊಟ್ಟಿದ್ದಾನೆ, ಮತ್ತೆ ಬ್ರೇಕ್ ನ ಯೂಸ್ ಮಾಡಿರೋದು 4 ಪಿಸ್ಟನ್. ಬ್ರೇಕಿಂಗ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ, ಲಚಿಕ್ ನೀಡಿದ್ರೆ ಪಚಕ್ ನಿಂತ್ಕೊಳ್ಳುತ್ತೆ ಗಾಡಿ. ಇನ್ನು ರೇರ್ ಬ್ರೇಕ್ ನ ನೋಡೋದಾದ್ರೆ ನಿಮಗೆ ನಿಸಿನ್ ಕ್ಯಾಲಿಪರ್ ನ ಕೊಟ್ಟಿದ್ದಾನೆ, ಮತ್ತೆ 230mm ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ, ಎರಡು ಕೂಡ ಡ್ವೆಲ್ ಚಾನಲ್ ಬೇಸ್ ಗಾಡಿ ಇದು. ನಾ ಬ್ರೇಕಿಂಗ್ ಮಾತ್ರ ಸೈಕ್ ಆಗಿದೆ ಅಂತ ಅನ್ಕೊಳ್ಳಿ, ಲಚಿಕ್ ನೀಡಿದ್ರೆ ಪಚಕ್ನೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಇನ್ನು ಕೆಳಗಡೆ ನೋಡಿದ್ರೆ ನಿಮಗೆ ಅಲ್ಲೊಂದು RPM ಬಾರ್ ಇದೆ, ಮತ್ತೆ ಗೇರ್ ಇಂಡಿಕೇಶನ್ ತೋರಿಸಿದೆ ನಿಮಗೆ, ಸೆಂಟ್ರಲ್ಲಿ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರೆ ಅಂತ ತೋರಿಸುತ್ತೆ, ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಓಡೋಮೀಟರ್ ಇದೆ ಎಷ್ಟು ಓಡಿದೆ ಅಂತ, ಮತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ, ಮತ್ತೆ ಫ್ಯೂಲ್ ಇಂಡಿಕೇಶನ್ ಇಲ್ಲಿದೆ, ಮತ್ತೆ ಟೆಂಪರೇಚರ್ ಗೇಜ್ ಕೂಡ ಇಲ್ಲೇ ಇದೆ. ಮತ್ತೆ ನೀವು ಮೇಲ್ಗಡೆ ನೋಡಬಹುದು ಇಲ್ಲ ಸಣ್ಣ ಸಣ್ಣ ಬಾಕ್ಸ್ ತರ, ಇದು ರೌಂಡ್ ಸರ್ಕಲ್ ತರ. ಫಸ್ಟ್ ಅಲ್ಲಿ ನಿಮಗೆ ಇಂಡಿಕೇಟರ್ ಲ್ಯಾಂಪ್ ಬರುತ್ತೆ, ಸೆಕೆಂಡ್ ಚೆಕ್ ಲೈಟ್ ಬರುತ್ತೆ, ಮತ್ತೆ RPM ಶಿಫ್ಟ್ ಲ್ಯಾಂಪ್ ಬರುತ್ತೆ, ಮತ್ತೆ ನ್ಯೂಟ್ರಲ್ ಲ್ಯಾಂಪ್ ಬರುತ್ತೆ, ಮತ್ತೆ ಹೆಡ್ ಲ್ಯಾಂಪ್ ಐ ಬೀಮ್ ಲೋ ಬೀಮ್ ಬರುತ್ತೆ, ಮತ್ತೆ ಇಲ್ಲಿ ABS ಚೆಕ್ ಲೈಟ್ ಕೂಡ ಬರುತ್ತೆ, ಮತ್ತೆ ವಾರ್ನಿಂಗ್ ಲ್ಯಾಂಪ್ ಕೂಡ ಬರುತ್ತೆ. ಎಷ್ಟೇ ಗೈಸ್ ಈ ಗಾಡಿಲಿರೋದು, ಯಾವುದೇ ಗಾಡಿಲಿ ಇರುವಂಥ ಫ್ಯಾನ್ಸಿ ಫೀಚರ್ಸ್ ಎಲ್ಲ ಏನಿಲ್ಲ, ಅಟ್ಯಾಚ್ ಬಾತ್ರೂಮ್ ಇಲ್ಲ, ಬೆಡ್ರೂಮ್ ಇಲ್ಲ, ಏನೂ ಇಲ್ಲ, ಇದೇ ಬೆಸ್ಟ್ ಅಂತಾನೆ ಕೂಡ ಹೇಳ್ಬೋದು. ಈ ಗಾಡಿ ಬ್ಯೂಟಿ ಏನು ಗೊತ್ತಾ, ಎಷ್ಟು ಬೇಗ ಪಿಕಪ್ ತಗೊಳುತ್ತೆ, ಅಷ್ಟೇ ಬೇಗ ನಿಲ್ಲುತ್ತೆ, ಆದರೂ ಜನ ಕಂಟ್ರೋಲ್ ಇಲ್ದಾನೆ ಇದರಲ್ಲಿ ಬಿದ್ದಿ ಸಾಯ್ತಾ ಇದ್ರು. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ 199.5cc ಸಿಗ್ತಾ ಇದೆ, ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಜೊತೆ ಕೊಡ್ತಾ ಇರೋದಾನೆ ಗಾಡಿನ. ಮತ್ತೆ 25 bhp 19 Nm ಆಫ್ ಟಾರ್ಕ್ ಸಿಗ್ತಾ ಇದೆ, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋದು. ಆದ್ರೂ ಈ ಗಾಡಿ ಪಿಕಪ್ ಎಷ್ಟು ಬೇಗ ತಗೊಳುತ್ತೆ ಗೊತ್ತಾ, ಹಿಂಗ್ ಥ್ರಾಟಲ್ ಕೊಟ್ರೆ ತಗೊಂಡು ಹೋಗ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಒಂದು 4,000 RPM ವರೆಗೂ ಡೆಡ್ ಅನ್ಸ್ಬಿಡುತ್ತೆ ಗಾಡಿ, ಅದಾದ್ಮೇಲೆ ಓಪನ್ ಆಗುತ್ತೆ ನೋಡಿ ಥ್ರಾಟಲ್, ಲೆವೆಲ್ ಓಪನ್ ಆಗುತ್ತೆ ಮಾತ್ರ. ಈ ಗಾಡಿಲಿ ಯಾವುದೇ ಕ್ವಿಕ್ ಶಿಫ್ಟರ್ ಮತ್ತೆ ಆಟೋ ಗ್ಲಿಪ್ಪರ್ ಇರ್ಲೇ ಇಲ್ಲ, ಫುಲ್ ರಾ ಮಿಷಿನ್ ಅಂತಾನೆ ಕೂಡ ಹೇಳ್ಬೋದು. ಬಟ್ ಇದು PF6 ಮಾಡಲು. ಗೇರಿಂಗ್ ಬಗ್ಗೆ ಹೇಳಿದ್ರೆ ತುಂಬಾ ಶಾರ್ಟ್ ಅನ್ಸ್ಬಿಡುತ್ತೆ, ತುಂಬಾ ಬೇಗ ಏನು ಹೋಗಂಗಿಲ್ಲ, ಅಲ್ಲೇ ಬೇಗ ಗೇರ್ ಶಿಫ್ಟ್ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ನೀವು ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾಗತ್ತೆ.
ಅವಾಗ ಅಪ್ ಡೌನ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೈಡ್ ಸ್ಟ್ಯಾಂಡ್ ಡೌನ್ ಅಂತ ತೋರಿಸುತ್ತೆ. ಇದ್ರಲ್ಲಿ ಆಗಲೇ ಸೈಡ್ ಸ್ಟ್ಯಾಂಡ್ ಸೆನ್ಸಾರ್ ಇತ್ತು. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 155 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಗಾಡಿಲಿ. ಯಾವುದೇ ಹಳ್ಳ ಸಿಗಿದ್ರು ಆರಾಮಾಗಿ ಒತ್ತಿಸ್ಕೊಂಡು ಹೋಗೋದು, ಎಲ್ಲೂ ಕೂಡ ಟಚ್ ಆಗೋದಿಲ್ಲ. ಇನ್ನು ಹ್ಯಾಂಡ್ಲ್ ಬಾರ್ ನೋಡೋದಾದ್ರೆ ನಿಮಗೆ ಸಖತ್ ಅಗ್ರೆಸಿವ್ ಅಂತ ಏನು ಅನ್ಸೋದಿಲ್ಲ. ಸುಮ್ಮನೆ ಸ್ಟ್ರೀಟ್ ಅಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗೋದು ರಿಲ್ಯಾಕ್ಸ್ ಆಗಿ. ಮತ್ತೆ ಸ್ಕಿಲ್ ಸ್ವಿಚ್ಗಳು ನೋಡ್ರೆ ಸಖತ್ ಕ್ವಾಲಿಟಿ ಆಗಿ ಅಂತೂ ಇದೆ. ತುಂಬಾ ಜನ ಹೇಳ್ಬೋದು NS ಗಾಡಿಗೆ ಹಾಕಿರೋದು ಅಂತ. KTM ಬಂದ್ಮೇಲೆ NS ಗಾಡಿ ಬಂದಿದ್ದು. ಮತ್ತೆ ನಿಮಗೆ ಗಾಡಿ ಆರನ್ ಸೌಂಡ್ ಕೇಳಿಸಿಲ್ಲ ಅಲ್ವಾ? ನಾನು ಹೇಳ್ದೆ ಅಲ್ಲ, ಸಖತ್ ಲೌಡ್ ಆಗೇನೆ ಇದೆ, ಜನಕ್ಕೆ ಕೇಳಿಸುತ್ತೆ. ನಮ್ಮ ಇಂಡಿಯನ್ ಪೇರೆಂಟ್ಸ್ಗಳು ನಾ ಈ KTM ಗಾಡಿಗಳು ತಗೋತೀನಿ ಯಾವುದೇ ಕಾರಣಕ್ಕೂ ಕೊಡಿಸ್ತಾ ಇರಲಿಲ್ಲ. ನಮ್ಮ ದೇಶ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ KTM ಗಾಡಿಗಳು ಅಂದ್ರೆ ಫುಲ್ ಪವರ್ಫುಲ್ ಗಾಡಿಗಳು, ಗಾಡಿನ ಕಂಟ್ರೋಲ್ ಮಾಡೋದಕ್ಕೆ ಬರ್ದೇನೆ ಸಾಯ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಗಾಡಿನೇ ಪವರ್ಫುಲ್ ಗಾಡಿ, ತಗೊಂಡೆಲ್ಲಾರು ಪಕ್ಕ ಹಾಕೊಂಡ್ಬಿಡಿದೆ ನೀವು ನನ್ನ ಮಗ ಅಂದ್ಬಿಟ್ಟು ಯಾರೋ ಕೊಡ್ಸೋದಕ್ಕೆ ಹೋಗ್ತಾ ಇರಲಿಲ್ಲ. ಅದೇ ರಾಯಲ್ ಎನ್ಫೀಲ್ಡ್ ತಗೋತೀನಿ ಅಂತ ಏನಾರು ನೀವು ಹೋಗಿ ನಿಮ್ಮ ಮನೆಯವ್ರ ಹತ್ರ ನೀವು ಕೇಳಿದ್ರೆ ಕಣ್ಣು ಮುಚ್ಕೊಂಡು ಕೊಡಿಸ್ತಾ ಇದ್ರು. ಯಾಕಂದ್ರೆ ಆ ಗಾಡಿ ತುಂಬಾ ಫಾಸ್ಟ್ ಆಗಿ ಹೋಗೋದಿಲ್ಲ, ಗಾಡಿನೇ ಯಮ ಭಾರ ಇದೆ ಅದು ಅಂದ್ಬಿಟ್ಟು. ಎಸ್ಪೆಷಲಿ ಡ್ಯೂಕ್ 200 ಸೇಲ್ ಆಗಿದ್ದು ಮೇಜರ್ ರೀಸನ್ ಇದು ಡಿಸೈನ್. ತುಂಬಾ ಜನಕ್ಕೆ ಇಷ್ಟ ಆಯ್ತು, ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಕೂಡ. ಇಷ್ಟೊಂದು ನೇಕೆಡ್ ಆಗಿ ಯಾವ ಗಾಡಿನೂ ಕೂಡ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಅವಾಗ ಇಷ್ಟೊಂದು ನೇಕೆಡ್ ಆಗಿತ್ತು ಗಾಡಿ, ನೋಡೋದಕ್ಕೆ ಸಖತ್ತಾಗಿತ್ತು ಅಂದ್ಬಿಟ್ಟು ಜನ ತಗೊಂಡು ಅದನ್ನ ಸೇಲ್ಸ್ ಜಾಸ್ತಿ ಮಾಡಿದ್ರು. ಗಾಡಿ ಅಂಡರ್ ಬೆಲ್ ಎಕ್ಸಾಸ್ಟ್ ಕೊಟ್ಟಿದ್ದಾನೆ. ಗಾಡಿ ಸೌಂಡ್ ಕೇಳಿಲ್ಲ ಅಲ್ವಾ ನೀವು? ಕೇಳಿಸ್ಕೊಳ್ಳಿ ಈಗ. ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಗಾಡಿ ಸೌಂಡ್ ಇದೆಲ್ಲ ಸಖತ್ತಾಗಿದೆ. ಥರ್ಡ್ ಜನರೇಷನ್ ಗಾಡಿಗಳಲ್ಲಿ ಸೌಂಡು ಇಲ್ಲ, ಏನು ಇಲ್ಲ, ಎಲ್ಲ ಅದುಂಬಿಟ್ಟಿದ್ದಾರೆ. ಇನ್ನು ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ 822 mm ಬರುತ್ತೆ ಸೀಟ್ ಹೈಟ್. ನಾನು 5'3" ಇದೀನಿ, ಆರಾಮಾಗಿ ನಾನು ಟಿಪ್ ಟೋ ಮಾಡ್ಕೋಬಹುದು. ಆರಾಮಾಗಿ ಟಿಪ್ ಟೋ ಅಲ್ಲ, ಇನ್ನೂ ಆರಾಮಾಗಿ ಕಾಲಿಡಕ್ಸುತ್ತೆ. ನೀವು 5'3" ಮೇಲಿದ್ದವ್ರಿಗೆ ನಿಮ್ಗೆ ಆರಾಮ್ ಅಂತ ಅನ್ಸುತ್ತೆ ನಿಮ್ಗೆ. ಅದರಿಂದ ಕೆಳಗಡೆ ಇದ್ದವ್ರಿಗೆ ಗಾಡಿ ಸ್ವಲ್ಪ ಎಡಕ್ಸತ್ತೆ, ಸ್ವಲ್ಪ ಕಷ್ಟ. ನನಗೂ ಸ್ವಲ್ಪ ಎಡಕ್ಸಲ್ಲ, ಯಾಕಂದ್ರೆ ಥರ್ಡ್ ಜನರೇಷನ್ ನಿಮಗೆ 800 mm ಏನೋ ಬರುತ್ತೆ. ಇದು 22 mm ಜಾಸ್ತಿ ಇದೆ ಈ ಗಾಡಿಲಿ ಸೀಟ್ ಹೈಟ್. ಇನ್ನು ಆ ಗಾಡಿ ಕರ್ವೇಟ್ ಬಗ್ಗೆ ಹೇಳೋದಾದ್ರೆ 159 kgs ಇದೆ ಕರ್ವೇಟ್. ಆರಾಮಾಗಿ ಮ್ಯಾನೇಜಬಲ್ ವೆಯ್ಟ್ ಅಂತಾನೆ ಕೂಡ ಹೇಳ್ಬೋದು. ತುಂಬಾ ಲೈಟ್ ವೆಯ್ಟ್ ಎಲ್ಲ ಏನಿಲ್ಲ ಗಾಡಿಲಿ. ಗಾಡಿಗೆ ಪವರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಇನ್ನು ಗಾಡಿಯ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹೇಳೋದಾದ್ರೆ ನಿಮಗೆ 10.2 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತದೆ. ಅವರೇಜ್ ನಿಮಗೆ 40 ರಿಂದ 30 ಕೊಡುತ್ತೆ ಅಂತಾನೆ ಇಟ್ಕೊಂಡ್ರು ನೀವು ಒಂದು ಫುಲ್ ಟ್ಯಾಂಕ್ ಅಲ್ಲಿ 350 ಕಿಲೋಮೀಟರ್ ಹೋಗಿದ್ ಬರ್ಬೋದು. ಮೊದಲೇ KTM ಗಾಡಿಗಳು ಪೆಟ್ರೋಲ್ ಸರಿಯಾಗಿ ಕುಡಿತವೆ. ನಾವು ಸೀಟ್ ಕಂಫರ್ಟ್ ಹೋಲ್ಸ್ಕೊಂಡ್ರೆ ಕಂಫರ್ಟ್ ಇಲ್ಲ ಅಂತ ಅನ್ಕೊಳ್ಳಿ, ಲಾಂಗ್ ರೈಡ್ ಎಲ್ಲ ಮಾಡ್ಬೋದು, ಏನಿಲ್ಲ. ನೀವು ಎಕ್ಸ್ಟ್ರಾ ಕುಷನಿಂಗ್ ಹಾಕ್ಸ್ಕೋಬೇಕು ಈ ಗಾಡಿಲಿ. ಪಿಲಿಯನ್ದು ಕೇಳಿಬಿಡಿ, ನಮಗೆ ಹುಡುಗಿರಿಲ್ಲ ಪಿಲಿಯನ್ ಕೂರ್ಸ್ಕೊಂಡು ಹೋಗೋದಕ್ಕೆ. ನಾ ಗಾಡಿ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಈ ಗಾಡಿಯ ಸರ್ವಿಸ್ ಕಾಸ್ಟ್ ಬಂದು ನಿಮಗೆ ಆರಾಮಾಗಿ 1.5 ಇಂದ 2 ಸಾವಿರದವರೆಗೂ ಆಗ್ಬಿಡುತ್ತೆ. ಯಾಕಂದ್ರೆ ಹೈ ಕಂಪ್ರೆಷನ್ ಇಂಜಿನ್ ಆಗಿರೋದು ನಮ್ಮ ಮೈನ್ ಆಗಿ KTM ಆಗಿರೋದ್ರಿಂದ ಗಾಡಿ ಸರ್ವಿಸ್ ಕೇಳ್ತದೆ. ಇನ್ನ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಈಗ ಅಟ್ ಪ್ರೆಸೆಂಟ್ ಈಗ ಇದು ಸ್ಟಾಪ್ ಆಗಿದೆ. ಸೆಕೆಂಡ್ ಜನರೇಷನ್ ಗಾಡಿಗಳು ಅವಾಗ ಇದು 2,30,000 ಏನೋ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ ಅಪ್ಕಮಿಂಗ್ ಮಾಡಲ್ಸ್ ಗಳಲ್ಲಿ ನೋಡೋದಾದ್ರೆ ನಿಮಗೆ TFT ಡಿಸ್ಪ್ಲೇ ಮತ್ತೆ LCD ಡಿಸ್ಪ್ಲೇನ ಕೂಡ ಕೊಟ್ಬಿಟ್ಟಿದ್ದಾನೆ ಥರ್ಡ್ ಜನರೇಷನ್ ಅಲ್ಲಿ. ನಿಮಗೆ ಥರ್ಡ್ ಜನರೇಷನ್ ಗಾಡಿಗಳು ಬಂದು 240 ಕೂಡ ಹೋಗುತ್ತೆ. ಇಲ್ಲಿ ಯಾವುದೇ ಗಾಡಿನ ಕೂಡ ಸೇಲ್ ಮಾಡೋದಕ್ಕೆ ಬಂದಿಲ್ಲ. ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಮತ್ತೆ ನಿಮಗೆ ಗಾಡಿ ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಅಷ್ಟು ಈಸಿಯಾಗಿ ಹೋಗ್ಬಿಟ್ಟು ನೀವು ತಗೊಳಕ್ ಹೋಗ್ಬೇಡಿ. ನೀವು ಯಾಕಂದ್ರೆ ಶೋರೂಮ್ಗಳು ಹೋಗಿ ಒಂದು ಟೆಸ್ಟ್ ರೈಡ್ ಗಾಡಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನೀವು ಹೋಗಿ ಟೆಸ್ಟ್ ರೈಡ್ ಗಾಡಿನೇ ತಗೊಳ್ಳಿ, ಓಡಿಸಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿಲ್ಲ ಅಂದ್ರೆ ಬೇಡ. ಮಾರ್ಕೆಟ್ ಅಲ್ಲಿ ಬೇಜಾನ್ ಆಪ್ಷನ್ಸ್ಗಳಿದೆ ನಿಮಗೆ ತಗೊಳ್ಳೋದಕ್ಕೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಐ ಹೋಪ್ ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್. ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್, ಈ ಥರ ಕಂಟೆಂಟ್ಗಳು ಕೊಡ್ತಾ ಇದ್ದೀನಿ. ನೀವು ಸಪೋರ್ಟೇ ಮಾಡಲ್ಲ ಅಂದರೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಫಸ್ಟ್ ಥಿಂಗ್ ನೀವು ಸಪೋರ್ಟ್ ಮಾಡಿ ನನಗೆ ಅಷ್ಟೇ, ಬೇರೇನೂ ಬೇಕಾಗಿಲ್ಲ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಮಾತ್ರ ನಾನು ನೋಡಿ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ತಾ ಇದ್ದೆ. ಇಲ್ಲೇ ಅದು ರಾಯಲ್ ಎನ್ಫೀಲ್ಡ್ ಬುಲೆಟ್ 350 BS3 ಗಾಡಿ. ಓನರ್ನ ಹುಡ್ಕೋಣ ಸಿಗಲಿ. ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಇದನ್ನೇ ಮಾಡೋಣ.